ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆದರೆ ಆದೇಶ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನು ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಅವತ್ತೊಂದು ದಿವಸ ಇದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದರೆ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡಲಿಕ್ಕಾಗಂಗಿಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನು ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂಥ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಾಂಪ್ಲೈ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ನೋಡಿ, ಅವ್ರ ಕಡೆ ಎಲ್ಲನೂ ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಭಾಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂಥ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆನೇ ನೀರಿಲ್ಲ, ನಮಗೆ ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ವರೆಗೆ ಇವತ್ತೊಂದು ಸಹ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೇವೆ. ಆದರೆ ಆದೇಶ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನು ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಅವತ್ತೊಂದು ದಿವಸ ಇದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದರೆ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡಲಿಕ್ಕಾಗಂಗಿಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನು ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂಥ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಾಂಪ್ಲೈ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ನೋಡಿ, ಅವ್ರ ಕಡೆ ಎಲ್ಲನೂ ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಭಾಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂಥ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆನೇ ನೀರಿಲ್ಲ, ನಮಗೆ ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ವರೆಗೆ ಇವತ್ತೊಂದು ಸಹ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೇವೆ.